ಶಿಷ್ಯ ಮೇಸ್ಟ್ರೆ ಸತ್ತು ಸುಳ್ಳು ಹೇಳಿದ್ಲ ಅದೇನ್ ಹೇಳಿ ಕಳ್ಳ ಮರಿಲ್ಲ ರಾತ್ರಿ ಅದ್ರ ಮೇಲೆ ಕರ್ಕೊಂಡು ಹೋಗಿ ಕೆಡಿಸ್ತಿ ಅಂತೆ ಸತ್ಯ ಕೇಳಿ ನಾಗೆ കാരണം ബ്രദർ മറ്റേ രീതിയിലാണ് പെങ്ങളുടെ ലൈഫ് ബ്രദർ എന്നുള്ള രീതിയിലാണ് കാണുന്നത് ഇഷ്ടം നോക്കുന്നില്ല സിസ്റ്ററിന്റെ ഹാപ്പിനെസ് നോക്കുന്നില്ല എവിടെയെങ്കിലും പോവാൻ ചിലപ്പോ പക്ഷെ ഇപ്പൊ വീട്ടിൽ പോകാൻ തന്നെ പറഞ്ഞത് കണ്ടായിരുന്നോ അവിടുന്ന് രാമച്ചാരി പറയുന്നതാണ് ആ ഓ തിരിച്ചു കൊണ്ടുവന്ന് മര്യാദയായിട്ട് കൊണ്ടാക്കി പണ്ടത്തെ കാലത്ത് രാത്രി അങ്ങനെയൊക്കെ പോയി കഴിഞ്ഞാൽ ഭയങ്കര ഇതായിട്ട് 1972 കാലഘട്ടം
ರಾಮಾಚಾರಿ ನೋಡ್ಕೊಂಡು ಹೋಗಿದ್ದಿಲ್ಲ ಅವನಿಗೆ ಏನೇ ಸಂಬಂಧ? ನನಗೂ ರಾಮಾಚಾರಿಗೆ ಇರೋ ಸಂಬಂಧ ಏನು ಅಂತ ಹೊರದೆ ನಂಗೆ ಗೊತ್ತು. ಅವನೇ ಕೇಳಿ. ಒಳ ಹುಟ್ಟಿದ ತಂಗಿನ ಆ ಪೂಜೆ ರಾಮಾಚಾರಿಗೆ ಇದ್ದಿದ್ದೇನೋ ಅಣ್ಣ. ಮಕ್ಕಳೇನು ನನ್ನ ವಂಶ ತೊಡೆಯೋದು ಕೊಟ್ಟಿದ್ರು. ಮದುವೆ ಏರ್ಪಾಡು ಮಾಡ್ತಾ ಇದ್ರೆ ನಿನ್ ಮಗಳಾಗಿ പഴയ ആളത്തെ പെർഫോമൻസ് ഉണ്ട് ആൾക്കാരുടെ. സീനായി, മൊത്തം സീനായി. ಅದೇನು ಅರ್ಥವಾಗಿ ಹೇಳಯ್ಯ. ನನ್ನ ತಂಗಿ ಕರ್ಕೊಂಡು ಹೋಗಿ അങ്ങനെ ನಿಜವೇನು? ನೀನ್ ಹೇಳ್ತಿದ್ದು ನಿಜವೇನು? ನೀ ಮಾಡೇ ಬಂದಿದ್ದ ಮಿಸ್ಟ್ರೆ. ನೀವು ಬಂದು ನನ್ನ ತಂದೆ ಸಮಾಧಾನ ಹೇಳಿಲ್ಲ ಅಂದ್ರೆ ಆಮೇಲೆ ಕೊಂದು ಬಿಡ್ತಾರೆ ಮಿಸ್ಟ್ರೆ, ಕೊಂದು ಬಿಡ್ತಾರೆ. ನೀ ತಿಳ್ಕೊಂಡರ ಹಾಗೆ ನಿಮ್ಮಪ್ಪ ಬೇಕಿಲ್ಲಪ್ಪ. ಅವ್ರಿಗೂ ಮಕ್ಕಳು ಮರಿ ಒಬ್ಬರಿಗೆ ನಾ ಬೆಳಗ್ಗೆ ಬಂದು ಮಾತಾಡ್ತೀನಿ. ನೀನು ಹೋಗು. ചേഞ്ച് ചെയ്ത അവിടെ ഷിഫ്റ്റ് ചെയ്ത. കാരണം ഞാൻ നിന്നെ അരിഞ്ചൊക്കെ ഉണ്ടാക്കുന്നല്ലോ പറഞ്ഞത്. പക്ഷെ അത് ആൾക്ക് എങ്ങനെയെങ്കിലും ഇത് മാറ്റണം. ರಾಮಾಚಾರಿ ನನ್ ಸಾಕು ಮಗ, ಸಾಕು ಮಗ ಇವರಿಗೆಲ್ಲ ಹೇಳ್ಕೊಂಡು ಸುತ್ತಿದ್ನಲ್ಲ. ಈಗ ಅವರು ನೋಡಿದ್ರ ನಿಮ್ ರಾಮಾಚಾರಿ ಎಂತ ಕೆಲಸ ಮಾಡ್ದ ಅಂತ ಹೇಳಿದ್ರು. ನಾನು ಅವ್ರಿಗೆ ಏನ್ ಉತ್ತರ ಹೇಳಿ ಅವನಿಗೆ ಈಗ ನಡ್ಕೊಂಡಿರೋದೇ ನಿಜವಾದ್ರೆ ನಾವೊಂದು ಕೆಲಸ ಮಾಡೋಣ. ನಾವ್ ಈ ಊನಲ್ಲಿರೋದೇ ಬೇಡ. ಇದು ಬಂದಿದ್ದನ್ನೆಲ್ಲ ಯಾರಿಗಾರು ಸೀಟು ಬಿಟ್ಟು ಅವನ ಆಸೆ ಬಿಟ್ಟು ಬಿಟ್ಟು ಯಾರಿಗೂ ಮುಖ ತೋರಿಸ್ದೆ ದೂರ ಬಿಟ್ಟೋಗೋಣ. അവനിവിടെ എത്തിക്കണ്ടെന്നുള്ള ഇതിനല്ലേ പോകാൻ വേണ്ടിട്ട്. ഓ ഇനിയിപ്പോ ഇവര് തമ്മിലുള്ളത് എന്താണല്ലോ. അവൻ പഴയകാലത്തെ ബാക്ക്ഗ്രൗണ്ട് സ്കോറാണ്. സീരിയസ്നെസ്. ಇವತ್ತ್ಯಾಕೆ ನಿನ್ನ ಹುಡ್ಕೊಂಡು ಬಂದೆ ಗೊತ್ತೇ? ಊರ್ನವರೆಲ್ಲ ನಿನ್ನ ವಿಷ ಸರ್ಪ ಅಂತಂದಾಗ ಅಲ್ಲ ಅರಗಿಣಿ ತಂದಳು. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಬಂದಿದ್ವಿ. ಇವತ್ತೇನಾದರೂ ನೀನು ಸುಳ್ಳು ಬೊಗಳಿದರೆ ಈ ಏಕನಾಥೇಶ್ವರಿ ಎದುರಿಗೆ ನೀನೇನು ಉಳುತ್ತೆ, ಇಲ್ಲ ನಾನೇನು ಉಳುತ್ತೆ. ಈ ರಾಮಾಚಾರಿ ಚಾಮೈಲೇಶು ಶಿಷ್ಯ ಮೇಷ್ಟ್ರೆ ಸತ್ವ ಸುಳ್ಳು ಹೇಳೋದಿಲ್ಲ. ಅದೇನು ಹೇಳಿ ಕಳ್ಳ ಮರಿಯಿಲ್ಲ. ರಾತ್ರಿ ಅಲ್ಲ ಮೇಲೆ ಕರ್ಕೊಂಡು ಹೋಗಿ ಕೆಡಿಸ್ತಿ ಅಂತೆ. ಸತ್ಯ ಕೇಳಿ ನಾಗೆ ಸೇರ್ಬೇಕಲ್ಲ. ನಿಮ್ ಶಿಷ್ಯ ಅಂತ ನೀವ್ ಕೆಲಸ ಮಾಡ್ತಾರ ನೀವು ನಿಮ್ ಜೀವ
ചെയ്തിട്ടില്ല എന്നുള്ളത് ഉറപ്പല്ലേ? അതാണ്. ಇಡೀ ದುರ್ಗದಲ್ಲಿ ಚಾಮರಾಜೇಶ್ವರ ಒಬ್ಬರು ಗೊತ್ತು, ಈ ದುರ್ಗ ಕಲ್ಲುಗಳು ಗೊತ್ತು, ಈ ರಾಮಾಚಾರಿ ಮನಸ್ಸು ಏನು ಅಂತ ಅನ್ಕೊಂಡು. ಆದ್ರೆ ಈಗ ಅರ್ಥವಾಯ್ತು, ಚಾಮರಾಜೇಶ್ವರಿಗಿಂತ ಈ ದುರ್ಗ ಕಲ್ಲುಗಳೇ ಎಷ್ಟು ವಾಸಿ. ಇವತ್ತು ನಾನು ನಿಮ್ಮ ಮೇಲೆ ಕೈ ಮಾಡಿದ್ದು ಕ್ಷಮಿಸ್ಬಿಡಿ. ನನ್ನ ಜೀವನದಲ್ಲಿ ಎಂದು ನಾನು ನಿಮ್ಮ ಮೇಲೆ ಕೈ ಮಾಡಿಲ್ಲ. ಬೆತ್ತ ಮುರಿದೋಗಿದೆ, ರಿಪೇರಿ ಮಾಡಿ ನಾನು ಮನೆಗೆ ತಂದ್ಬಿಡಿ. ഒടിഞ്ഞു പോയി അല്ലേ? വീട്ടിലൊന്നും കൊടുക്കുന്നല്ലോ. അതും കൈ പൊക്കിയാലേ ക്ഷമ പറയും. ഓ ഗുരുവിനും രണ്ടുപേർക്കും റിഗ്രറ്റ് ഭയങ്കര.